ಇಲ್ಲೊಬ್ಬ ವಿಧವೆ ಹೇಳ್ತಿದ್ದಾಳೆ, ಇಲ್ಲಿ ಮಡಿಕೆಯಲ್ಲಿ ಸ್ವಲ್ಪ ಹಿಟ್ಟಿದೆ, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ಒಂದು ರೊಟ್ಟಿ ಮಾಡಿ ನಾನು ನನ್ನ ಮಗ ತಿಂದು ಸಾಯಬೇಕೆ ಹೊರತು ಮತ್ತೇನು ದಾರಿ ಇಲ್ಲ ಎಂಬುದಾಗಿ. ಅಂದ್ರೆ ದೇವರು ತನ್ನ ಪ್ರವಾದಿಯನ್ನ ಆ ವಿಧವೆ ಬಳಿಗೆ ಕಳಿಸಿದ್ದಾನೆ. ಹೌದು, ಈ ರೀತಿ ಪರಿಸ್ಥಿತಿಯಲ್ಲಿರುವಂತ ಎಷ್ಟೋ ಜನ ಇವತ್ತು ನಮ್ಮ ಸುತ್ತಮುತ್ತಲಿದ್ದಾರೆ. ಈ ಶಬ್ದವನ್ನ ಕೇಳುವಂತ ಎಷ್ಟೋ ಜನ ಇದೇ ಪರಿಸ್ಥಿತಿಯ ಮೂಲಕ ಮುಂದೆ ಏನ್ ಮಾಡ್ಲಿ, ಹೇಗೆ ಜೀವಿಸಲಿ, ಹೌದು ನಾವು ಸಾಯುವುದೇ ನಮ್ಮ ಗತಿ ಅಥವಾ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ, ಈ ರೀತಿಯಾಗಿ ನೆನೆಸಿಕೊಳ್ಳುವಂತ ಎಷ್ಟೋ ಜನ ಇದ್ದಾರೆ. ಆದ್ರೆ ಎಲ್ಲರಿಗೂ ಒಂದು ಶುಭ ಸುದ್ದಿಯನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ಮರಣವನ್ನ ಜಯಿಸಿ ಎದ್ದು ಬಂದಿದ್ದೇನೆ. ಆ ಬಡ ವಿಧವೆಯ ಹತ್ತಿರಕ್ಕೆ ದೇವರು ತನ್ನ ಪ್ರವಾದಿಯನ್ನ ಕಳಿಸಿದ ಹಾಗೆ ಇವತ್ತು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಅವರು ನಮ್ಮ ಸಂಗಡ ಇರುವಾಗ ನಾವಿನ್ನು ಸಾಯಬೇಕಾಗಿಲ್ಲ, ಅವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬದುಕ್ತೇವೆ, ಅವರು ಬದುಕಿ ಎದ್ದಿದ್ದಾರೆ, ನಾವು ಜೀವಿಸ್ತೇವೆ.